ನಿನಗಾಗಿನ ಕೊನೆವರೆಗೂ ಬದುಕಬೇಕು ನೀನೇ ಜೀವನ ನೀನೇ ಜೀವನ ನೀನೇ ಜೀವನ ನೀನೇ ಜೀವನ ನನಗಾಗಿನಿ ನಿನಗಾಗಿನ ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ದೇವತೆಯಾಗಿ ಬಂದಿರುವೆ ಮನೆಯನ್ನು ತುಂಬಿರುವೆ ದೇವತೆಯಾಗಿ ಬಂದಿರುವೆ ಮನೆಯನ್ನು ತುಂಬಿರುವೆ ನನಗಾಗಿನಿ ನಿನಗಾಗಿನ ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ನೀನೇ ಜೀವನ ನನ್ನ ಮನದ ಅರಮನೆಯಲ್ಲಿ ಅಲ್ಲೇ ನೀ ಬಂದು ನಿಂತೆ ಕಾಣದೆ ನೀನು ಹೋದರೆ ನಾನು ನೀರದೆ ಇರಲಾರೆ ನಾನು ನನಗಾಗಿನಿ ನಿನಗಾಗಿನ ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ಲಾ 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 ಅಣ್ಣ ಅತ್ತಿಗೆ ನನ್ನದು ತಮ್ಮನ ಹಾಗೆ ನಾಳೆ SP ಇಂಟರ್ವ್ಯೂ ಇದೆ, ನಾನು ಹೋಗಬೇಕು, ಆಶೀರ್ವದಿಸಿ. ಹೇಳು ಸೋದರ, ನೀನು ಹೋಗುವ ಕೆಲಸ ಯಶಸ್ವಿಯಾಗಲಿ. ಹೌದು, ಖರ್ಚಿಗೆ ಹಣ ಬೇಡ ಅಣ್ಣ, ಪ್ರತಿಯೊಂದರಲ್ಲೂ ಫಸ್ಟ್ ಬರುತ್ತಿರುವ ನನಗೆ ಕಣ್ಣ ಹಣ. ಅಲ್ಲಪ್ಪ, ಖರ್ಚಿಗಾದ್ರೂ ಹಣ ಬೇಕೇ ಬೇಕಲ್ಲ. ಅತ್ತಿಗೆ ಬೇಡ, ಅತ್ತಿಗೆ ಬೇಡ, ದಿನಾಲು ದುಡಿಯುವುದು ಬರೋದು ಅಣ್ಣನಿಗೆ ತ್ರಾಸ ಕೊಡಬಾರದೆಂದು ಹಿಂದೆ ಒಂದು ವಾರದ ರಜೆಯಲ್ಲಿ ನಾನೇ ಸ್ವಲ್ಪ ಕೂಲಿ ಕೆಲಸಕ್ಕೆ ಹೋಗಿ ಹಣ ಸಂಪಾದಿಸಿದ್ದೇನೆ. ತಮ್ಮ, ನಾನಿನ್ನೂ ಜೀವಂತ ಇರುವಾಗಲೇ ಆ ಕೆಲಸ ಏಕಪ್ಪ ಮಾಡಿದೆ. ಅಣ್ಣ, ಕೈಕಾಲೊಳಗೆ ಶಕ್ತಿ ಇರುವಾಗಲೂ ಕೂಡ ನಿನ್ನನ್ನೇ ದುಡಿಸುವುದಂದರೆ ಹೇಗಣ್ಣ? ನೀವಿಬ್ಬರು ನನಗೆ ದೇವರಿದ್ದಾಗೆ, ಪದೇ ಪದೇ ನಿಮಗೆ ನೋವು ಕೊಡಬಾರದೆನ್ನುವುದೇ ನನ್ನ ಆಸೆ. ಸೋದರ, ಯಾಕಣ್ಣ ನಿನ್ನ ಕಣ್ಣಲ್ಲಿ ಕಣ್ಣೀರು? ಇವು ಸಂತೋಷದ ಕಣ್ಣೀರಪ್ಪ, ಸಂತೋಷದ ಕಣ್ಣೀರು. ಏನೆಂದು ಉತ್ತರಿಸಲಿ ನಿನ್ನ ಮಾತಿಗೆ? ನಮ್ಮನ್ನೆಲ್ಲ ಕಾಯುವನು ಹನುಮನೇ ಇರುವಾಗ ಹೋಗಪ್ಪ, ನೀನು ಹೋಗುವ ಕೆಲಸ ಯಶಸ್ವಿಯಾಗಲಿ. ಮುಂದೆ ನೀನೊಬ್ಬ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬಾ.
ಅಣ್ಣ, ಏನಿದು ನಿಮ್ಮೆಲ್ಲರ ನಾಟಕ? ಈಗ ಬಂದೆನು ಅಶೋಕ. ಏನಾಯ್ತು ನೀನು ಹೋದ ಕೆಲಸ? ಬೆಂಕಿ ಹಾಕು ನನ್ನ ಕೆಲಸಕ್ಕೆ ಒಯ್ದು. ಎಲ್ಲರೂ ಈ ರೀತಿ ಕಣ್ಣ ಮುಚ್ಚಾಲೆ ಆಟ ಆಡ್ತೀರಂತ ನನಗೇ ತಿಳಿದಿಲ್ಲ. ಅದೇನು ಸ್ವಲ್ಪ ಬಿಡಿಸಿ ಹೇಳೋ ಸಹೋದರ. ನನ್ನ ಕತೆ ಮುಗಿಸಿದ ಮೇಲೆ ಹೇಳುವುದೇನಿದೆ ನಿಮಗೆ? ಮನೆಯಲ್ಲಿ ಇಂಥ ಕಳ್ಳ ಕದಿಮರನ್ನು ತುಂಬಿಕೊಂಡು ನನ್ನ ಬಾಳಿಗೆನೆ ಮುಳ್ಳೆರ್ಚಿ ಬಿಟ್ಟಿರಿ. ತಮ್ಮ, ಯಾರಿಗಪ್ಪ ನೀನು ಆಡ್ತಾ ಇರೋ ಮಾತು? ಇನ್ನು ಯಾರಿಗೆ ಅಂತ ಕೇಳ್ತೇಲೋ ಬಡವ, ಅದು ನಿನಗೆ. ಶೇಖರ್, ನಾನೇನು ತಪ್ಪು ಮಾಡಿದೆ ಅಂತೆ ದಿಟ್ಟವಾಗಿ ನೀನು ಉತ್ತರಿಸ್ತಿದ್ವಿ. ಇದೇನು ಮಾಡುವೆ? ಏನು ಮಾಡಬೇಕಂತ ಮಾಡುವಿರಿ? ಈ ಅಶೋಕನೊಬ್ಬ ಅಧಿಕಾರಿನಾಗಿ ಬರ್ತಾನೆ ಎಂದು ತಿಳಿದು ಖರ್ಚಿಗಿಟ್ಟಿದ ಹಣವನ್ನೆಲ್ಲ ಕದ್ದು ನನ್ನ ಬಾಳಿಗೆನೆ ಕೊಳ್ಳಿ ಇಟ್ಟಲ್ಲ. ನೀನೆಂತ ನಾಲಾಯಕ! ಅಶೋಕ, ನಿನ್ನ ಚಾರಿತ್ರ್ಯಮಯ ಚಿತ್ರವನ್ನು ಬದಲಾಯಿಸುವಂತ ನಾಲಾಯಕನೆಂದು ಭಾವಿಸಿದೆಯಾ ನನ್ನನ್ನು? ತಮ್ಮ ಹೇಳುತ್ತಿರುವ ಮಾತು ಸತ್ಯವೇನೋ ಶೇಖರ? ಅಣ್ಣ, ಸತ್ಯ ಅಸತ್ಯವನ್ನೇ ತೂಗಿ ನೋಡುವ ಪರಮಾತ್ಮನ ಸ್ವರೂಪಿಣಿಯಾದ ನೀವೇ ನನ್ನನ್ನು ಬೆಳೆಸಿದ್ದೀರಿ ಅಂದಾಗ ನಾನು ತಪ್ಪು ಮಾಡೋದು ನಿಜವೇನಣ್ಣ? ನಿಜವೇನು? ಬಾಯಿ ಮುಚ್ಚು ನೀಚ! ಏನು ಅರಿಯದ ಅಣ್ಣ ಅತ್ತಿಯರೊಂದಿಗೆ ಮಾಡಿಕೊಂಡ ಕಂದನಂತೆ ವರ್ತಿಸುವ ನಿನ್ನ ಮಾತು ನನಗೆ ಬೇಕಾಗಿಲ್ಲ. ಆ ಹಣ ಕದ್ದಿಲ್ಲವೆಂದು ಪ್ರಮಾಣ ಭೂತನಾಗಿ ಬಿಚ್ಚಿ ತೋರಿಸು ನಿನ್ನ ಸುಟ್ಕೇಸನ್ನು. ತಮ್ಮ, ಆಮೇಲೆ ತಿಳಿ ನಿನ್ನ ಕಣ್ಣೀರಿನ ನಾಟಕ. ತಮ್ಮ ಅಶೋಕ, ದೇವರಾಣಿಗೂ ನಾ ಈ ಕೆಲಸ ಮಾಡಿಲ್ಲಪ್ಪ, ನೀನೇ ನೋಡಿಕೋ. ಹೌದಾ? ಹಾಗಾದರೆ ನೋಡಿಕೋ. ಅಣ್ಣ, ಈಗಲಾದರೂ ನಂಬಿ ನೋಡಿಕೋ ಇವನು ಕದ್ದ ನಾಟಕವನ್ನು. ಲೇ ಅಶೋಕ, ಮೊದಲು ಕೊಡು ಈ ಕಳುವಿಗೆ ಉತ್ತರ. ಅಣ್ಣ, ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ಏನು ಕಪಟ! ಕದ್ದ ಕಳ್ಳ ನೀನಾಗಿ ಮಳ್ಳನಂತೆ ವರ್ತಿಸಿ ಹಾಳು ಮಾಡಿದೆಯಾ ಈ ಅಶೋಕನ ಜೀವನವನ್ನು. ನಿಮ್ಮ ಸಲುವಾಗಿ ದುಡಿದು ಸಣ್ಣಾದ ನನ್ನ ಹೃದಯಕ್ಕೆ ಎಷ್ಟೊಂದು ಬೆಂಕಿ ಹಾಕಿದೆಯೋ ನೀಚ! ಹೇಳು, ಈ ಕೆಲಸ ಏಕೆ ಮಾಡಿದೆ? ಹೊಡೆ ಅಣ್ಣ, ಹೊಡೆ. ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆ. ಆದರೆ ಈ ಕಳ್ಳತನವನ್ನು ನಾನು ಮಾಡಿಲ್ಲಣ್ಣ, ಇದು ನಿನ್ನ ಪಾದದಾನಿಗೂ ಸತ್ಯ. ಮುಟ್ಟದಿರು ನನ್ನ ಪಾದವನ್ನು. ಕೆಸರಿನಲ್ಲರಳಿದ ಕಮಲದಂತೆ ಶೋಭಿಸಲಿ ಇವರ ಬಾಳೆಂದು ಸುತ್ತಲೂ ಮುಳ್ಳಿನ ಬೇಲಿಯಾಗಿ ನಿಂತು ಹೆತ್ತ ತಂದೆಯಂತೆ ಜೋಪಾನ ಮಾಡಿದ ನನ್ನ ಕಣ್ಣಲ್ಲಿಯೇ ಮಣ್ಣೆರ್ಚಿದ ಕಟುಕ ನೀನು. ನುಡಿ ಅಣ್ಣ, ನುಡಿ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ನುಡಿ. ಆದರೆ ಇನ್ನೊಮ್ಮೆ ನುಡಿಯದಿರು ನನಗೆ ಅಣ್ಣ ಎಂದು. ಶಿವನ ಪೂಜೆಗೆಂದು ಅರ್ಪಿಸುವ ಕಮಲದಂತೆ ಹೊಂದಿಕೊಂಡಿರುವ ನಮ್ಮ ಬಾಂಧವ್ಯರಲ್ಲಿ ಆ ಬಾಂಧವ್ಯವನ್ನ ಕಿತ್ತು ಬೆಸಾಕಿದೆಯಲ್ಲೋ ಶೇಖರ. ನಿನ್ನ ಮುಖವನ್ನೆತ್ತ ನೋಡಲು ನಾನು ನುಡಿ ಅಣ್ಣ, ನುಡಿ. ನಿನ್ನ ಮನಸ್ಸಿಗೆ ಶಾಂತವಾಗುವವರೆಗೂ ನುಡಿ. ಆದರೆ ಈ ಚಿಕ್ಕಂದಿನಿಂದ ಬೆಳೆಸಿದ ನೀನು ಕೈಯಾರೆ ಅಕ್ಕರೆ ತುತ್ತ ತಿನಿಸಿ ಬೆಳೆಸಿದ ಈ ನಿನ್ನ ದೇಹ ತಪ್ಪು ದಾರಿ ಹಿಡಿಯುತ್ತದೆ ಎಂದು ನೀನು ಭಾವಿಸುವುದಾದರೆ ಈಗಲೇ ಕತ್ತು ಚಿಕ್ಕಿಕೊಂಡು ಬಿಡ, ನನ್ನನ್ನು ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಯಾಕಣ್ಣ ಮೌನವಾಗಿ ನಿಂತು ಬಿಟ್ರಲ್ಲ ಇಬ್ಬರು? ಅತ್ತಿಗೆ, ನಿನಗಾದರೂ ಕರುಣೆ ಬಂದಿತ್ತೆ ಈ ನಿನ್ನ ಮೈದುನನ ಸ್ಥಿತಿಯನ್ನು ನೋಡಿ. ಮೈದುನನ ಮಾತೆ ಮಾಣಿಕ್ಯ ಎಂದು ಮುದ್ದಿಸಿ ಹೇಳಿದ ನೀನು, ನಿನಗಾದರೂ ಈ ನಿನ್ನ ಮೈದುನ ಕಳ್ಳತನ ಮಾಡಿದಾನೆಂದು ನೀನು ನಂಬುವುದಾದರೆ ನೀನಾದರೂ ನನ್ನ ಕತ್ತು ಈಚೆಗೆ ಕೊಂದು ಬಿಡು, ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಆಯ್ತು, ಈ ಗುಟ್ಟನ್ನು ನಾನು
ಹೇಗಪ್ಪ ಬಿಡಿಸಿ ಹೇಳಬೇಕು? ಅದೆಲ್ಲ ಬೇಡ ಅತ್ತಿಗೆ. ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ಇದನ್ನು ನೀವು ನಿರ್ಧಾರ ಮಾಡಿದರೆ ನಾನೇ ಈ ಮನೆಯಿಂದ ಹೊರ ಹೋಗಿ ಬಿಡುವೆ.